ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಒಂದು ದಿನದ ವಿಶ್ರಾಂತಿಯ ನಂತರ ಮತ್ತೆ ತಮ್ಮೆದುರಿಗೆ ಬಂದಿದ್ದೇನೆ. ದಯವಿಟ್ಟು ಮತ್ತೊಂದು ಸಲ ಹೇಳ್ತೀನಿ, ಕ್ಷಮಿಸಿಬಿಡಿ. ಕೋವಿಡ್ನ ಸಂದರ್ಭದಲ್ಲಿ ICUನಲ್ಲಿದ್ದಾಗ ಬಿಟ್ಟರೆ ಯಾವತ್ತೂ ಕೂಡ ನಾನು ಒಂದೇ ಒಂದು ದಿವಸ ಕೂಡ ಸಂಚಿಕೆಯನ್ನು ನಿಲ್ಲಿಸಿಲ್ಲ. ಮತ್ತು ಎಂಥದೇ ಸಮಸ್ಯೆ ಇದ್ದರೂ ಕೂಡ ಯಾವುದೇ ಜಾಗದಲ್ಲಿದ್ದರೂ ಕೂಡ ಅಲ್ಲಿಂದ ಬಿತ್ತರಿಸುವ ವ್ಯವಸ್ಥೆಯನ್ನು ಮಾಡಿಕೊಂಡಂಥ ವ್ಯಕ್ತಿ ನಾನು. ನನ್ನ ಆತ್ಮಸಾಕ್ಷಿಗೆ ನಿಷ್ಠೆಯಿಂದ ಇದ್ದು ಕೆಲಸ ಮಾಡುವಂಥ ಮನಸ್ಥಿತಿ ಉಳ್ಳಂಥವನು. ಒಂದೊಂದು ಸಲ ಈ ರೀತಿ ಆಗಿಬಿಡತ್ತೆ. ಕಾರಣಗಳನ್ನು ಹೇಳಬೇಕಾದಂಥ ಅಥವಾ ಸಬೂಬುಗಳನ್ನು ಹೇಳಬೇಕು ಅಂತ ನನ್ನ ಉದ್ದೇಶ ಅಲ್ಲ. ಹೀಗೆ ಆಗಲಾರ್ದ ಹಾಗೆ ನೋಡ್ಕೋತೀನಿ. ಬೇರೆ ದೇಶದಲ್ಲಿ ವಾಸ್ತವ್ಯವನ್ನು ಹೂಡಿದಾಗಲೂ ಕೂಡ ಅಲ್ಲಿಂದ ಕೂಡ ನಾನು ತಿಂಗಳುಗಟ್ಟಲೆ ಐರ್ಲೆಂಡ್ನಿಂದ ಸಂಚಿಕೆಗಳನ್ನು ಮಾಡಿದ್ದೆ. ಯಾರು ನಮ್ಮ ಸಾಮಾಜಿಕ ಪರಿವಾರದ ಬಂಧುಗಳಿದ್ದೀರಿ, ಭಾಳಷ್ಟು ಜನ ಇದನ್ನು ಗಮನಿಸಿರ್ತೀರಿ. ಇನ್ನು ಮುಂದೆ ಹಾಗಾಗಲಾರ್ದಂಗೆ ನೋಡ್ಕೋತೀನಿ. ತುಂಬ ವಿಷಯಗಳು ಉಳಿದ್ಬಿಟ್ಟಿದ್ದಾವೆ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಒಂದು 2 ಸಂಚಿಕೆಗಳನ್ನು ಎಕ್ಸ್ಟ್ರಾ ಮಾಡ್ತೀನಿ ಇವತ್ತು ಮತ್ತು ನಾಳೆ. ಏಕೆಂದರೆ ಬಹಳಷ್ಟು ಸುದ್ದಿಗಳನ್ನು ತಮಗೆ ಹೇಳೋದಿದೆ. ಹೇಳುವ ಮೂಲಕ ನನ್ನ ಮನಸ್ಸನ್ನು ನಾನು ಹಗುರ ಮಾಡ್ಕೋತೀನಿ. ಭಾಳ ಮುಖ್ಯವಾದಂಥ 2-3 ಸುದ್ದಿಗಳನ್ನು ಈ ಸಂಚಿಕೆಯಲ್ಲಿ ಹೇಳ್ತೀನಿ. ನಿಮಗೆ ಗೊತ್ತು, ನಮ್ಮ ಭಾಳ ಮನಸ್ಸಿಗೆ ಘಾಸಿಗೊಳಿಸಿದಂಥ ಒಂದು ಪ್ರಕರಣ ನಡೀತು. ಪಪ್ಪು ಯಾದವ್ ಅನ್ನುವಂಥ ಒಬ್ಬ ಗೂಂಡ, ರೌಡಿ, 42 ಕ್ರಿಮಿನಲ್ ಕೇಸ್ಗಳಿದ್ದಂಥ ಸಂಸತ್ ಸದಸ್ಯ, ಪೂರ್ಣಿಯಾ ಅನ್ನುವಂಥ ಕಾನ್ಸ್ಟಿಟ್ಯೂಯೆನ್ಸಿ, ಅದು ಲೋಕಸಭಾ ಕ್ಷೇತ್ರ ಬಿಹಾರದಲ್ಲಿ. ಆತ ಸಾಧುವಿನ ವೇಷದಲ್ಲಿ ಬಂದು ಭಾಳ ದೊಡ್ಡದಾದಂಥ ಅಪಮಾನವನ್ನು ಹಿಂದೂ ಧರ್ಮಕ್ಕೆ ಮಾಡಿದ್ದ. ಆತನಿಗೆ ಹೊಡಿತಾರೆ, ಆತನಿಗೆ ಎಳ್ಕೊಂಡು ಹೋಗ್ತಾರೆ, ಚಪ್ಪಲಿಯಿಂದ ಹೊಡಿತಾರೆ. ಆತ ರಾಮನ ಫೋಟೋ ಇಟ್ಕೊಂಡು ನೆಲದ ಮೇಲೆ ಬಿಸಾಕ್ತಾನೆ, ಹೊಡ್ತಾ ತಿಂತಾನೆ. ಈ ರೀತಿಯದಾದಂಥ ಒಂದು ಕೆಟ್ಟ ಪ್ರಹಸನವನ್ನು ವಿಪಕ್ಷದವರು ಮಾಡಿದರು. ಇದನ್ನು ಸಂಪೂರ್ಣವಾಗಿ ಆರ್ಗನೈಸ್ ಮಾಡಿದ್ದು, ಇದಕ್ಕೆ ಒಂದು ಸ್ವರೂಪವನ್ನು ಕೊಟ್ಟದ್ದು ಸ್ವತಃ ಅಖಿಲೇಶ್ ಯಾದವ್ನ ಪತ್ನಿ ಡಿಂಪಲ್ ಯಾದವ್. ಆದರೆ ಆಮೇಲೆ ಸಮಾಜವಾದಿ ಪಾರ್ಟಿ ಇದರಿಂದ ದೂರ ಸರಿಯುವ ಪ್ರಯತ್ನ ಮಾಡ್ತೀವಿ. ಯಾಕೆಂದರೆ ಇದು ಬ್ಯಾಕ್ಫೈರ್ ಆಯಿತು, ಒಂದು ಮಿಸ್ಫೈರ್ ಆಯಿತು ಅಂತ ಚೆನ್ನಾಗಿ ಗೊತ್ತಾಯಿತು. ಇದಾದಮೇಲೆ ಏನಾಯಿತು, ಒಂದು ಕೇಸನ್ನು ಹಾಕಿದ್ದಾರೆ. ಈಗ ಒಂದು ಪ್ರಯಾಗ್ರಾಜ್ನಲ್ಲಿ ಈತನ ಮೇಲೆ ಸುಶೀಲ್ ಕುಮಾರ್ ಮಿಶ್ರಾ ಎನ್ನುವಂಥ ಒಬ್ಬ ವಕೀಲರು ಪ್ರಯಾಗ್ರಾಜ್ನಲ್ಲಿ ಈತನ ಮೇಲೆ ಕೇಸ್ ಹಾಕಿದ್ದಾರೆ. ಈತ 11ನೇ ತಾರೀಕು ಕೋರ್ಟಿಗೆ ಹಾಜರಾಗಬೇಕು. ಪಪ್ಪು ಯಾದವ್, ನಮ್ಮ ಹಿಂದೂ ಧರ್ಮಕ್ಕೆ ನೀನು ಅವಮಾನ ಮಾಡಿದೀಯಾ, ಅದರ ಕುರಿತಾಗಿ ನೀನು ಕೋರ್ಟಿಗೆ ಹಾಜರಾಗಬೇಕು ಅಂತ ನೋಟಿಸ್ ಜಾರಿಯಾಗಿದೆ ಒಂದು ಕಡೆ. ಎರಡನೇದು, ಈತ ಯಾವಾಗ ಈ ರೀತಿಯ ಪ್ರಕರಣ ಮಾಡಿದ್ನೋ, ಯಾವಾಗ ಮಿಸ್ಫೈರ್ ಆಯಿತೋ, ಯಾವಾಗ ಇದು ದೊಡ್ಡ ಮಟ್ಟದಲ್ಲಿ ವಿವಾದಾತ್ಮಕ ಆಯಿತು ಅಂತ ಗೊತ್ತಾಯಿತು, ಈತನ ದಿಲ್ಲಿ ನಿವಾಸದಲ್ಲಿ ಪಪ್ಪು ಯಾದವ್ ಒಂದು ಪತ್ರಿಕಾಗೋಷ್ಠಿ ಕರೆದ. ಬೆಳ್ಳಂಬೆಳಗ್ಗೆ ಒಂದು 10 ಗಂಟೆಗೆ ಎಲ್ಲ ಪತ್ರಿಕೆಯವರು ಬಂದರು. ನನ್ನ ಉದ್ದೇಶ ಆಗಿರಲಿಲ್ಲ, ನಾನು ಆ ರೀತಿ ಬರಬೇಕು ಅಂತ ಏನೇನೋ ಸಬೂಬುಗಳನ್ನು ಹೇಳಲಿಕ್ಕೆ ಬಂದ. ಇಬ್ಬರು ಅದರ ಒಳಗಡೆ ಬಂದಿದ್ದರು, ಪತ್ರಕರ್ತರ ವೇಷದಲ್ಲಿ ಬಂದು ಈತನಿಗೆ ಚಪ್ಪಲಿಯ ಸೇವೆಯನ್ನು ಮಾಡಿದರು. ಒಬ್ಬನ ಹೆಸರು ಸುಮಿತ್ ಶರ್ಮಾ ಅಂಥೇಳಿ, ಬುಲಂದ್ ಶಹರದ ಯುವಕ ಈತ. ಇನ್ನೊಬ್ಬ ಹ್ಯಾಪಿ ಶರ್ಮಾ ಅಂಥೇಳಿ. ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಆಗಿರೋದ್ರೆ ಕೈಲಿ ಸಿಗಾಕ್ಕೊಂಡ್ರು. ಹ್ಯಾಪಿ ಶರ್ಮಾ ಓಡೋಗ್ಬಿಟ್ಟ. ಈ ಸುಮಿತ್ ಶರ್ಮನ ಹಿಡ್ಕೊಂಡು ಅಲ್ಲಿ ಇದ್ದಂಥ ಆತನ ಶಿಷ್ಯಂದ್ರೆ ಯಾರಿದ್ದಾರೆ, ಈ ಮೊದಲೇ ಈತ ಗೂಂಡ, ಆತನನ್ನು ಥಳಿಸಿದರು. ಥಳಿಸೋದಷ್ಟೇ ಅಲ್ಲ, ನನ್ನನ್ನು ಸಾಯಿಸಲಿಕ್ಕೆ ಬಂದಿದ್ರು ಅಂತ ಈತ ನಾಟಕ ಆಡ್ಲಿಕ್ಕೆ ಶುರು ಮಾಡ್ದ. ಈತನ ಅಡುಗೆ ಮನೆಯಲ್ಲಿದ್ದಂಥ ಚಾಕು ತೊಗೊಂಬಂದು ಇದನ್ನೇ ಚಾಕು ತೊಗೊಂಡು ಹಾಕ್ಲಿಕ್ಕೆ ಬಂದಿದ್ದ ಆತ. ಆಮೇಲೆ ಸುಮಿತ್ ಶರ್ಮಾ ಹೇಳ್ದ, ನಾನು ಇವನು ಹೊಡಿಬೇಕು, ಸಾಯಿಸ್ಬೇಕು ಅನ್ನೋದಿರಲ್ಲ, ನಮ್ಮ ಧರ್ಮಕ್ಕೆ ನೀನು ಅವಮಾನ ಮಾಡಿದೀಯಾ, ಆದ್ದರಿಂದ ನಿನಗೆ ಒಂದು ಕಪಾಳಕ್ಕೆ ಹೊಡೆದು ಹೋಗೋಣ, ನನ್ನ ಚಪ್ಪಲಿಯಿಂದ ಹೊಡೆದು ಹೋಗೋಣ ಅಂತ ಬಂದದ್ದು ನಾನು. ನನಗೇನು ಶಿಕ್ಷೆ ಕೊಟ್ಟರು ಪರವಾಗಿಲ್ಲ. ಪ್ರಕರಣ ಅಲ್ಲಿಗೆ ನಿಂತು. ನಿನ್ನೆ ಉತ್ತರ ಪ್ರದೇಶದಲ್ಲಿ ಒಂದು ಅದ್ಭುತವಾದ ಕೆಲಸ ಆಯಿತು. ಅಲ್ಲಿ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಅಲ್ಲಿ ಸತೀಶ್ ಮಹಾನಾ ಅಂಥೇಳಿ ಸ್ಪೀಕರು, ಅಸೆಂಬ್ಲಿ ಸ್ಪೀಕರು, ಇವರು ಯಥಾ ಪ್ರಕಾರ ಸಮಾಜವಾದಿ ಪಾರ್ಟಿಯವರು ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು. ಚಂದ ಚೋರಿ ಅಂತ ಕಿರಚಾಡ್ಲಿಕ್ಕೆ ಶುರು ಮಾಡಿದರು. ಇದೇನಾಗಿದೆ ಅಂದರೆ, 2 ವಿಷಯಗಳ ಕುರಿತು ಈ ದೇಶದಲ್ಲಿ ವಿವಾದವನ್ನು ಉಂಟು ಮಾಡೋದು ಅಥವಾ ನೀವು ಹೇಳಿದಾಗೆ ಅರಾಜಕತೆಯನ್ನು ಸೃಷ್ಟಿ ಮಾಡುವ ಪ್ರಯತ್ನ ನಡೀತದೆ. ಒಂದು, ವಿದ್ಯಾರ್ಥಿಗಳ ಹೆಸರಿನಲ್ಲಿ ಪ್ರತಿಭಟನೆ ಮಾಡ್ತಾ ಗಲಭೆಯನ್ನು ಸೃಷ್ಟಿಸುವುದು. ಮತ್ತೊಂದು ಕಡೆ ರಾಮ ಮಂದಿರ ವಿಷಯ ಇಟ್ಕೊಂಡು ಹೇಗಾದರೂ ಮಾಡಿ ಅಧಿವೇಶನಗಳು ನಡಿಬಾರ್ದು, ಆ ರೀತಿ ಮಾಡೋದು. ನಿನ್ನೆ ಸಂಸತ್ನಲ್ಲಿ ನಡೆದಂಥ ವಿದ್ಯಮಾನ ಆಮೇಲೆ ಹೇಳ್ತೀನಿ. ಅಲ್ಲೇ ಸಂಸತ್ನಲ್ಲೂ ಇದೇ ವಿಚಾರ ನಡೀತು. ಮೊದಲು ಇದನ್ನು ಮುಗಿಸ್ಬಿಡ್ತೀನಿ. ಲಖನೌನಲ್ಲಿ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಸತೀಶ್ ಮಹಾನಾ ಅಂಥೇಳಿ ಅಲ್ಲಿಯ ಸ್ಪೀಕರು ಯಾವಾಗ ಇವರು ಕಿರ್ಚಾಡ್ಲಿಕ್ಕೆ ಶುರು ಮಾಡಿದ್ರು, ಒಂದು ಮಾತು ಹೇಳಿದ್ರು ಸತೀಶ್ ಮಹಾನಾ. ಅಲ್ಲೊಬ್ಬ ಸಚಿನ್ ಯಾದವ್ ಅಂಥೇಳಿ ಸದಸ್ಯ ತೀರಾ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ದ. ಕೆಂಪು ಟೊಪ್ಪಿಗೆ ಹಾಕ್ಕೊಂಡು ಎದುರುಗಡೆ ಬಂದು ಅಟ್ಯಾಕ್ ಮಾಡಲಿಕ್ಕೆಲ್ಲ ಬಂದ. ಹೇಳ್ದ, ಏಯ್ ನೋಡೋ, ನಿನ್ನನ್ನು ಅಮಾನತಿನಲ್ಲಿ ಇಡೋದಿಲ್ಲ, ನೀನು MLA ತಾನೇ, ನಿನ್ನನ್ನು ಅಮಾನತಿಗೆ ಶಿಫಾರಸು ಮಾಡೋದಿಲ್ಲ,
ನಿನ್ನ ಸದಸ್ಯತ್ವವನ್ನು ಕಿತ್ತಾಕುವಂಥ ಒಂದು ಆದೇಶವನ್ನು ತರ್ತೀನಿ, ಹುಷಾರಾಗಿರೋಣ ಅಂತ. ಇವತ್ತಿನವರೆಗೂ ಯಾವುದಾದ್ರೂ ಸ್ಪೀಕರ್ಗಳು ಇಷ್ಟು ಗಟ್ಟಿ ಸ್ವರದಲ್ಲಿ ಈ ರೀತಿ ದಿಟ್ಟತನದಿಂದ ಹೇಳಿದಂಥ ಒಂದು ಉದಾಹರಣೆ ನಿಮಗೆ ಹೇಳಿಬಿಡಿ. ಇದು ಒಂದೇದು. ಎರಡನೇದು ಇವ್ರು ಕಿರ್ಚಾಡ್ಲಿಕ್ಕೆ ಶುರು ಮಾಡಿದ್ರು. ಆವಾಗ ಸತೀಶ್ ಮಹಾನ ಹೇಳಿದರು, ಆ ಕಡೆ ಯೋಗಿ ಆದಿತ್ಯನಾಥ್ ಇದ್ದರು. ಯೋಗಿ ಆದಿತ್ಯನಾಥ್ ಕರೆಸಿದರೆ ಘರ್ಜಿಸಿದರೆ ಅದ್ರ ಕಥೆನೇ ಬೇರೆ. ಅದಾದ್ಮೇಲೆ ಹೇಳ್ತೀನಿ ವಿಚಾರನ. ಹೇಳಿದರು, ಬಸ್ ತೊಗೊಂಬಂದು ನಿಮ್ಮನ್ನೆಲ್ಲ ರಾಮ ಮಂದಿರಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಶಾಸಕರನ್ನ ಕರ್ಕೊಂಡು ಹೋಗಲಿಕ್ಕೆ ನಾನು ವ್ಯವಸ್ಥೆ ಮಾಡಿದೆ. ಸತೀಶ್ ಮಹಾನ ಹೇಳಿದರು, ಬಸ್ ತೊಗೊಂಬಂದು ಕರ್ಕೊಂಡು ಹೋಗ್ಬೇಕು ಅಂತ ನಾನು ಅಯೋಧ್ಯೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದೆ. ನೀವು ಯಾರೂ ಬರಲಿಲ್ಲ ಸಮಾಜವಾದಿ ಪಾರ್ಟಿಯವರು. ಈಗ ಬಂದು ಚಂದಾಚೋರಿ ಅಂತ ಇದ್ದೀರಾ. ಯಾರ್ಯಾರು ಚಂದಾಚೋರಿ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ನೀವು ಯಾರ್ಯಾರು ರಾಮ ಮಂದಿರಕ್ಕೆ ಡೊನೇಷನ್ ಕೊಟ್ಟಿದ್ದೀರ ಅದರ ರಿಸೀಟನ್ನು ನನಗೆ ತಂದು ತೋರಿಸ್ಬೇಕು ನೀವು. ಆಮೇಲೆ ಚಂದಾಚೋರಿ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ ಹಕ್ಕು ಬರುತ್ತೆ. ಒಂದೇ ಒಂದು ರೂಪಾಯಿಯನ್ನು ನೀವು ದಕ್ಷಿಣೆಯನ್ನು ದಾನವನ್ನು ಮಾಡಲಾರ್ದಂಥವ್ರು ಒಂದೇ ಒಂದು ದಿವಸ ಉತ್ತರ ಪ್ರದೇಶದಲ್ಲಿದ್ದರೂ ಜಗತ್ತಿನ ಎಲ್ಲ ಸದ್ಭಕ್ತರು ಬರ್ತಾ ಇರುವಂಥ ಒಂದು ಕ್ಷೇತ್ರಕ್ಕೆ ಹೋಗಲಾರದಂಥವರು ಈಗ ಇದ್ದಕ್ಕಿದ್ದ ಹಾಗೆ ನಿಮಗೆ ಚಂದಾಚೋರಿ ನೆನಪಾಗಿದೆ. ರಾಮ ಮಂದಿರದಲ್ಲಿ ದೇಣಿಗೆ ದುಡ್ಡು ಕಳುವಾಗಿರೋ ಬಗ್ಗೆ ಕಳಕಳಿ ಶುರುವಾಗಿದೆ. ಮೊದಲು ನೀವೆಷ್ಟು ಕೊಟ್ಟಿದ್ರೆ ಅದರ ರಸೀದಿಯನ್ನು ತಂದು ನೀವು ತೋರಿಸ್ಬೇಕು, ಆಮೇಲೆ ಇದ್ರ ಬಗ್ಗೆ ಮಾತಾಡಿ ಅಂತ ಯೋಗಿ ಆದಿತ್ಯನಾಥ್ ಘರ್ಜಿಸ್ಲಿಕ್ಕೆ ಶುರು ಮಾಡಿದರು. ನೀವು ಗಲಾಟೆ ಮಾಡೋರು ಮಾಡ್ಕೋತಾ ಇರಿ, ನಿಮಗೇನು ಮಾಡಬೇಕು ಎಲ್ಲರಿಗೂ ಪಾಠ ಹೇಳ್ತೀನಿ ಅಂತ ಒಂದೊಂದಾಗಿ 12 ಬಿಲ್ಗಳನ್ನು ಪಾಸ್ ಮಾಡಿಸಿದರು. ಗಲಾಟೆ ಮಾಡೋರು ಮಾಡಿರಿ, ನಾವು ಬಿಲ್ ಪಾಸ್ ಮಾಡೋದು ನಮ್ಮ ಉದ್ದೇಶ. ನೀವು ಎಷ್ಟಾರು ಕಿರ್ಚಾಡ್ರಿ. 12 ಬಿಲ್ಗಳು ಒಂದೇ ಒಂದು ಸೆಷನ್ನಲ್ಲಿ, ಒಂದೇ ಅವಧಿಯಲ್ಲಿ ಇಷ್ಟು ಪಾಸ್ ಆಗಿಬಿಟ್ಟು. ಸೇಮ್ ದೃಶ್ಯ ಆ ಕಡೆ ನೀವು ಹೋಗ್ಬೇಕು ಸಂಸತ್ನಲ್ಲಿ ನೋಡಿ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡೋದು ಇವರು ಜನ್ಮಸಿದ್ಧ ಹಕ್ಕು ಅಂದ್ಕೊಂಡಿದ್ದಾರೆ. ನೀವು ಬೇರೆ ಯಾವುದೇ ವಿಷಯದ ಬಗ್ಗೆ ಗಲಾಟೆ ಮಾಡಿ, ಆದರೆ ಪ್ರಶ್ನೋತ್ತರ ಕಾಲ ಅಂತ ಇರ್ತದೆ. ಪ್ರಶ್ನೋತ್ತರ ಕಾಲ ಅಂತಂದರೆ ಅದು ಸದಸ್ಯರಿಗಿರುವಂಥ ಒಂದು ದೊಡ್ಡದಾದಂಥ ಅಧಿಕಾರ, ಅವಕಾಶ. ಅದು ನಿಮ್ಮ ವೇದಿಕೆ. ಅದು ನೀವು ಪ್ರಶ್ನೆ ಮಾಡುವಂಥ, ಅದಕ್ಕೆ ಉತ್ತರ ಪಡೆಯುವಂಥ, ನಿಮ್ಮ ಕ್ಷೇತ್ರದ ಬಗ್ಗೆ ಮಾತಾಡುವಂಥ ಎಲ್ಲ ಅವಕಾಶ ಇರುವಂಥದ್ದು. ಪ್ರಶ್ನೋತ್ತರ ಕಾಲದಲ್ಲಿಯೂ ಕಿರ್ಚಾಡಲಿಕ್ಕೆ ಶುರು ಮಾಡಿಬಿಟ್ರು ಸಂಸತ್ನಲ್ಲಿ. ಓಂ ಬಿರ್ಲಾ ಹೇಳ್ತಾರೆ, ನೀವು ಉಳಿದ ಸಮಯದಲ್ಲಿ ಗಲಾಟೆ ಮಾಡ್ತೀರಿ, ಯಾವುದೋ ಬಿಲ್ ಮಂಡಿಸುವಾಗ ಗಲಾಟೆ ಮಾಡ್ತೀರಿ, ಅಥವಾ ಆಡಳಿತ ಪಕ್ಷದವ್ರು ಏನೋ ಹೇಳುವಾಗ ಗಲಾಟೆ ಮಾಡ್ತೀರಿ. ಆದರೆ ಪ್ರಶ್ನೋತ್ತರ ಕಾಲ ನಿಮ್ಮ ಅವಧಿ, ಆ ಅವಧಿಯಲ್ಲಿಯೂ ಗಲಾಟೆ ಮಾಡ್ತಿರಲ್ಲ. ಅಂದರೆ ನೀವು ಉದ್ದೇಶ ಏನು ಅಂದರೆ, ನೀವು ಸಂಸತ್ತಿಗೆ ಬರೋದೇ ಗಲಾಟೆ ಮಾಡಿ ಇದನ್ನು ಸಂಸತ್ತಿನ ಅಧಿವೇಶನವನ್ನು ಮುಂದೆ ಹಾಕಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ನೀವು ಬರ್ತಾ ಇದ್ದೀರಿ ಅಂತ ನನಗೆ ಸ್ಪಷ್ಟವಾಗ್ತಾ ಇದೆ ಅಂತ ಬೇಸರದಲ್ಲಿ ಹೇಳಿದರು. ಓಂ ಬಿರ್ಲಾ ಅವ್ರ ಬಗ್ಗೆ ನಂಗೆ ಭಾಳ ಗೌರವ ಇದೆ. ಆತನ ಸಹನೆ, ಸಮಾಧಾನ, ತಾಳ್ಮೆ, ಗೌರವ ಕೊಟ್ಟು ಮಾತನಾಡುವ ಶೈಲಿ ಎಲ್ಲವನ್ನೂ ಒಪ್ಪೋಣ. ಆದರೆ ನೀವು ದಿಟ್ಟತನವನ್ನು ಮೆರಿಬೇಕಲ್ವಾ. ಎಲ್ಲರನ್ನೂ ಒದ್ದು ಹೊರಗೆ ಹಾಕಿ ಯಾರೂ ಒಳಗಡೆ ಇರಬೇಕಾಗಿಲ್ಲ. ನಾನು ನಡೆಸೋದಲ್ಲ ಈ ರೀತಿ. ಆದರೆ ಯಾರ್ಯಾರು ಇರ್ತೀರಿ ಸರಿಯಾಗಿ ಸಂಸದೀಯ ನಡವಳಿಕೆ ಇರೋರಿಗೆ ಮಾತ್ರ ಒಳಗಡೆ ಅವಕಾಶ, ಉಳಿದವ್ರನ್ನೆಲ್ಲ ಹೊರಗೆ ಹಾಕ್ಸ್ತೀನಿ ಅಂತ ಹೊರಗೆ ಹಾಕ್ಸ್ಬಿಟ್ರೆ, ಒಂದು ಸಲ ಇಷ್ಟೂ ಸದಸ್ಯರನ್ನು ಸಂಸತ್ತಿಂದ ಸಸ್ಪೆಂಡ್ ಮಾಡಿ ಬಿಸಾಕಿದರೆ ಹೊರಗಡೆ ನಿಂತು ಗಲಾಟೆ ಮಾಡಲಿ. ಈಗಲೂ ಗಲಾಟೆ ಮಾಡ್ತಾನೆ ಇದ್ದಾರೆ. ಅವ್ರೇನು ಗಲಾಟೆ ನಿಲ್ಲಿಸಿಲ್ಲ. ಅವರು ನಿನ್ನೆ ಪ್ರಿಯಾಂಕಾ ವಾಡ್ರಾ ಅವ್ರು ಶುರು ಮಾಡಿದ್ದಾರೆ. ಒಂದು ದೊಡ್ಡದಾದಂಥ ಬ್ಯಾನರ್ ಹೇಳ್ಕೊಳ್ಳೋದು, ಚಂದಾಚೋರಿ ಚಂದಾಚೋರಿ ಚಂದಾಚೋರಿ. ಇನ್ನೊಂದು 40-50 ಜನ ನಿಂತಿರ್ತಾರೆ. ಅಲ್ಲ ರೀ, ಈ ಪ್ರಿಯಾಂಕಾ ವಾಡ್ರಾ ಒಂದೇ ಒಂದು ಸಲ ಯಾವತ್ತರ ಅಯೋಧ್ಯೆಗೆ ಹೋಗಿದ್ರಾ? ಹೋಗಲಿ, ಆಕೆ ಯಾವತ್ತರ ದೇವಸ್ಥಾನಕ್ಕೂ ಕೈ ಮುಗದಂಥ ಎಲ್ಲರೂ, ಯಾವುದೋ ಮಧ್ಯಪ್ರದೇಶದ ಚುನಾವಣೆಯ ಸಂದರ್ಭದಲ್ಲಿ ತ್ರಿಪುಂಡ ಭಸ್ಮವನ್ನು ಹಚ್ಕೊಂಡಂಗೆ ನಾಟಕ ಆಡಿ ಒಂದು ಸ್ವಲ್ಪ ಅರಿಶಿಣ ಹಚ್ಕೊಂಡು ಕಿಕ್ಕು ಹಚ್ಕೊಂಡದ್ದು ಬಿಟ್ಟರೆ ಯಾವತ್ತೂ ಈಕೆಗೆ ಹಿಂದೂ ಧರ್ಮದ ಬಗ್ಗೆ ಕಳಕಳಿ ಇಲ್ಲ. ಯಾವತ್ತೂ ಹಿಂದೂ ಧರ್ಮದ ಆಚರಣೆಯನ್ನು ಮಾಡಿದಂಥ ಕುಟುಂಬ ಅಲ್ಲ ಇದು. ರಾಜಕೀಯಕ್ಕೋಸ್ಕರ ಜನಿವಾರ ಹಾಕ್ಕೊಳ್ಳುವಂಥ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಂತೂ ಒಂದೇ ಒಂದು ವಿಷನ್ನು ಹಿಂದೂ ಧರ್ಮದ ಯಾವುದೇ ಹಬ್ಬಗಳಿಗೆ ಮಾಡಿದ್ದಂತ ನಿಮ್ಗೆ ದಾಖಲೆಗಳು ಸಿಗೋದಿಲ್ಲ. ಆ ರೀತಿಯ ಮನಸ್ಥಿತಿ ಇರೋರಿಗೆ ಇವರು ನಮ್ಮ ಸಂಸತ್ ಅಧಿವೇಶನ ನಡೆಯಲಾರದ ಹಾಗೆ ಈ ರೀತಿಯದಾದಂಥ ನಾಟಕ ಆಡ್ತಾ ಸಂಸತ್ ಅಧಿವೇಶನವನ್ನು ಹಾಳು ಮಾಡೋದು. ನಿನ್ನೆ ಕೂಡ ಅದೇ ನಡೀತು. ಮಜಾ ಅಂದರೆ, ಈಗ ನರೇಂದ್ರ ಮೋದಿ ಒಂದು ಹೊಸ ಟೆಕ್ನಿಕ್ ಶುರು ಮಾಡಿದ್ದಾರೆ. ಮಂಗಲ್ ಮಿಲನ್ ಅಂತ ಅದ ಹೆಸರು. ಪ್ರತಿ ಮಂಗಳವಾರ ದಿವಸ ಎಲ್ಲ NDA ಸದಸ್ಯರು ಸೇರಿಕೊಳ್ಳೋದು, ಮಾತುಕತೆ ನಡೆಸೋದು, ಏನು ನಡೀತಾ ಇದೆ, ಏನು ನಡಿಬೇಕು, ಮುಂದೆ ಹೇಗಿದೆ. ಇದರಿಂದ ಒಂದು ಉದ್ದೇಶ ಇದೆ. ಉದ್ದೇಶ ಏನಪ್ಪ? ಉದ್ದೇಶ ಏನು ಅಂದರೆ, ನಮ್ಮ NDA ಸದಸ್ಯರ ಒಗ್ಗಟ್ಟು, ಒಂದು ಸಂಖ್ಯೆ ಎಷ್ಟಿದೆ ನೋಡಬೇಕು ಅಂತ. ಸಂಖ್ಯೆ ಕಡಿಮೆ ಆಗಬಾರ್ದು, ಜಾಸ್ತಿಯಾಗಿ ಯಾರಾದರೂ ಬರೋರಿದ್ರೆ ಬರಬಹುದು. ಆ ರೀತಿ ಒಂದು ವ್ಯವಸ್ಥೆ ಮಾಡಲಿಕ್ಕೆ ನಿನ್ನೆ 3ನೇ ಮಂಗಳವಾರ
ನಿನ್ನೆ 3ನೇ ಮಂಗಳವಾರ ಆದ ಸಂದರ್ಭದಲ್ಲಿ ಎಷ್ಟು ಜನ ಬರಲಿಕ್ಕೆ ಸಾಧ್ಯವೋ ಅತಿ ಹೆಚ್ಚು ಜನ ನಿನ್ನೆ ಅಲ್ಲಿ ಉಪಸ್ಥಿತರಿದ್ದರು. ಜೊತೆಗೆ ಈ ಬಾರಿ ಬಿಲ್ ಪಾಸ್ ಆಗಬೇಕು. ಬಿಲ್ ಪಾಸ್ ಆಗಬೇಕಾಗಿದ್ದು ಭಾಳ ಮುಖ್ಯವಾಗಿ ಆಗಬೇಕಾಗಿದ್ದೀಗ FCRA ಪಾಸ್ ಆಗಬೇಕು. ಅದಕ್ಕೆ 2/3 ಮೆಜಾರಿಟಿ ಬೇಕಿಲ್ಲ. ನಮ್ಮಲ್ಲಿರುವಂಥ ಸ್ಟ್ರೆಂಗ್ತ್ ಏನಿದೆ, ಭಾರತೀಯ ಜನತಾ ಪಾರ್ಟಿ NDA ಸ್ಟ್ರೆಂಗ್ತ್ ಏನಿದೆ, ಆ ಸ್ಟ್ರೆಂಗ್ತ್ ಮೂಲಕವೇ ಪಾಸ್ ಮಾಡಿಸ್ಬಿಡ್ಬೇಕು. ಬಹುಶಃ ಅದು ಈ ವಾರದ ಅಂತ್ಯಕ್ಕೆ ಗುರುವಾರ ಶುಕ್ರವಾರ ಹೊತ್ತಿಗೆ ಪಾಸ್ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಇದ್ರ ಮಧ್ಯೆ ಒಂದು ಬೆಳವಣಿಗೆ ಏನು ಅಂದರೆ, ಡಿಲಿಮಿಟೇಷನನ್ನು ಇದೇ ಸಂಸತ್ ಅಧಿವೇಶನದಲ್ಲಿ ಪಾಸ್ ಮಾಡಿಸ್ಲಿಕ್ಕೆ ಸಾಧ್ಯವಾ ಅದನ್ನು ಅಮಿತ್ ಶಾ ಅವರು ಲೆಕ್ಕಾಚಾರ ನಡೆಸ್ತಾ ಇದ್ದಾರೆ. ಭಾಳ ದೊಡ್ಡ ಮಟ್ಟದ ತಯಾರಿ ಮಾಡ್ತಾ ಇದ್ದಾರೆ. ಅದಕ್ಕೆ 2/3 ಮೆಜಾರಿಟಿ ಬೇಕು. ಆಮೇಲೆ ಇದು ವಿಪ್ ಜಾರಿ ಮಾಡೋ ಹಾಗಿಲ್ಲ. ವಿಪ್ ಜಾರಿ ಮಾಡಿದ್ರು ಯಾರಿಗೆ ಮತ ಹಾಕಿದ್ರು ಅಂತ ಗೊತ್ತಾಗೋದಿಲ್ಲ. ಈ ರೀತಿಯಾದಂಥ ವ್ಯವಸ್ಥೆಗಳಿದೆ ಅದಕ್ಕೆ. ಆ ದೃಷ್ಟಿಯಿಂದ ಈ ಸಲ ಪಾಸ್ ಆಗಿಬಿಟ್ರೆ 2029 ಚುನಾವಣೆಗೆ ಭಾಳ ದೊಡ್ಡ ಮಟ್ಟದ ಲಾಭ ಅನ್ನುವಂಥ ಲೆಕ್ಕಾಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಇದೆ. ಅವರ ಮೂಲ ಉದ್ದೇಶ ಇರೋದು ಅದಿದೆ. ಆದರೆ ಆ ಅಜೆಂಡಾದಲ್ಲಿ ಮಾತ್ರ ಎಲ್ಲಿಯೂ ಇದನ್ನು ಮೆನ್ಷನ್ ಮಾಡಿಲ್ಲ. ಅಂದರೆ ಇದಕ್ಕೆ ರಾಜಕೀಯ ಲೆಕ್ಕಾಚಾರ ಇರೋದ್ರಿಂದ. ಇನ್ನು ಜೈಪುರದಲ್ಲಿ ಹೋರಾಟ ನಡೀತಾ ಇದೆ. ಕರಣಿ ಸೇನಾದವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ UGC ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಅಂದರೆ ಈ ಜನರಲ್ ಮೆರಿಟ್ನವ್ರಿಗೆ ಆಗ್ತಾ ಇರುವಂಥ ಅನ್ಯಾಯದ ಕುರಿತು ಏನು UGC ಗೈಡ್ಲೈನ್ಸ್ ಬಂದಿದ್ದಾವೆ, ಇದರ ವಿರುದ್ಧವಾಗಿ ಅವರು ಹೋರಾಟ ಮಾಡ್ತಾರೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಸೇರಿದ್ದಾರೆ. ಇದು ಜಿರ್ಲೆ ಪಾರ್ಟಿ ವಿರುದ್ಧವಾಗಿ ನಡೀತಾ ಇರುವಂಥದ್ದು, ಜನರಲ್ ಕ್ಯಾಟಗರಿ ಅವರು ಮಾಡ್ತಾ ಇರುವಂಥ ಹೋರಾಟ ಇದು. ಈ ಹೋರಾಟದಲ್ಲಿ ಒಂದು ಮೃತ್ಯು ಆಗಿದೆ ಅನ್ನುವಂಥ ನಿನ್ನೆ ಸುದ್ದಿ ಬಂದಿದೆ. ಕರಣಿ ಸೇನಾದ ಅಧ್ಯಕ್ಷ ಮಹಿಪಾಲ್ ಸಿಂಗ್ ಮಕರಾನ ಅಂತೇಳಿ ಆತ ಅನುಮತಿಯನ್ನು ಪಡೆದು ಈ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದದ್ದು. ಹೋಗಿ ಇವರು ಕಲೆಕ್ಟರೇಟ್ ಆಫೀಸ್ಗೆ ಹೋಗಿ ಮನವಿಯನ್ನು ಕೊಡಬೇಕು ಅಂತ ಹೋಗುವ ಸಂದರ್ಭದಲ್ಲಿ ಸ್ವಲ್ಪ ಏನೋ ಪ್ರಕ್ಷುಬ್ಧ ವಾತಾವರಣ ಆಯಿತು. ಆದ್ದರಿಂದ ಲಾಠಿ ಚಾರ್ಜ್ ಆಯಿತು ಅಂತ ಒಂದು ಮಾಹಿತಿ ಬರ್ತಾಯಿದೆ. ಕೊನೆಯ ಕ್ಷಣದಲ್ಲಿ ಬಂದ ಮಾಹಿತಿ. ಪೊಲೀಸ್ ಹೇಳ್ತಾ ಇದ್ದಾರೆ, ನಾವು ಲಾಠಿ ಚಾರ್ಜೇ ಮಾಡಿಲ್ಲ, ಅವತ್ತ ಈ ಉಸಿರಾಟದ ತೊಂದರೆಯಿಂದ ಯುವಕ ಸತ್ತಿದ್ದಾನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ಈ ದೇಶದಲ್ಲಿ ದೊಂಬಿ ಮಾಡಿದರು, ಹಿಂಸಾಚಾರ ಮಾಡಿದರು, ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಂಸತ್ತಿನ ಮುತ್ತಿಗೆ ಹಾಕಲಿಕ್ಕೆ ಬ್ಯಾರಿಕೇಡನ್ನು ತಳ್ಕೊಂಡು ಹೋದರು. ಆ ಸಂದರ್ಭದಲ್ಲಿ ಏನೂ ಆಗಲಿಲ್ಲ. ಇಲ್ಲಿ ಹಿಂದೂಗಳು, ಜನರಲ್ ಮೆರಿಟ್ನವರು, ಕರಣಿ ಸೇನಾದವರು ನ್ಯಾಯಯುತವಾದಂಥ ಬೇಡಿಕೆ ಇಟ್ಕೊಂಡು ಹೋದಾಗ ಒಬ್ಬ ವ್ಯಕ್ತಿಯ ಸಾವಾಗತ್ತೆ ಅಂದರೆ ಎಂಥ ಬೇಸರದ ವಿಚಾರ ನೋಡಿ. ಇದ್ರ ಜೊತೆ ನಂಗೆ ಭಾಳ ಬೇಸರ ಆಗಿದ್ದೇನೆಂದರೆ, ಈ ಪ್ರಶಾಂತ್ ಕಿಶೋರ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಗೆಲ್ಲಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಟ್ಟಿರೋದು. ಯಾವ ಕ್ಷೇತ್ರದಲ್ಲಿ 1995ರಿಂದ ಇಲ್ಲಿವರೆಗೂ ಭದ್ರಕೋಟೆ ಅನಿಸ್ಕೊಂಡಂಥ ಕ್ಷೇತ್ರದಲ್ಲಿ, ಬಾಂಕಿಪುರದಲ್ಲಿ ಒಬ್ಬ ಪ್ರಶಾಂತ್ ಕಿಶೋರ್, ಅದು ನಡುಗಾಲ ಚುನಾವಣೆಯಲ್ಲಿ, ಮುಖ್ಯ ಚುನಾವಣೆಯಲ್ಲೇ ನಿಲ್ಲಿಲ್ಲ. ಅವನು ತೇಜಸ್ವಿ ಯಾದವ್ನ ವಿರುದ್ಧ ನಾನು ಚುನಾವಣೆಗೆ ಸೆಣಸ್ತೇನೆ ಅಂತ ಹೇಳಿದ ವ್ಯಕ್ತಿ, ಹೆದರಿಕೊಂಡು ಎಲ್ಲಿ ಸೋತು ಹೋಗ್ತೇನೆ ಅಂತ ಗಾಬರಿ ಆದಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಉಪಚುನಾವಣೆಯಲ್ಲಿ ನಿಂತು ಬಿಡ್ತಾನೆ. ನಿಂತು ಯಾವುದು ನಿತಿನ್ ನಬೀನ್ ಎನ್ನುವಂಥ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ತೆರವುಗೊಳಿಸಿದ ಮತಕ್ಷೇತ್ರ. ಯಾವ ಮತಕ್ಷೇತ್ರ? ಅವರ ಅಪ್ಪ ಕೂಡ ಗೆದ್ಕೊಂಬಂದಿರುವಂಥ ಕ್ಷೇತ್ರ. ಅಲ್ಲಿ ಅದು ಸರ್ಕಾರ ಅಸ್ತಿತ್ವದಲ್ಲಿದೆ. ಬಿಹಾರದಲ್ಲಿ NDA ಸರ್ಕಾರ ಅಸ್ತಿತ್ವದಲ್ಲಿರೋದು. ಅಂಥಲ್ಲಿ ಸೋಲಾಗಿದೆ ಅಂದರೆ ಅಲ್ಲಿ ಒಂದಾಗಿದೆ. ಮಧ್ಯಪ್ರದೇಶದಲ್ಲಾಗಿದೆ. ನೋಡಿ, ಮೋಹನ್ ಯಾದವ್ಗೆ ನಿಜವಾಗ್ಲೂ ಹೇಳ್ತೀನಿ, ಒಳ್ಳೆಯ ಹೆಸರಿಲ್ಲ. ಭ್ರಷ್ಟಾಚಾರದ ಆರೋಪಗಳಿದ್ದಾವೆ, ಸರಿಯಾಗಿ ಈತ ದಕ್ಷತೆಯಿಂದ ಕೆಲಸ ಮಾಡೋದಿಲ್ಲ ಅಂತಿದ್ದಾವೆ. ಇದನ್ನೆಲ್ಲ ಭಾರತೀಯ ಜನತಾ ಪಾರ್ಟಿ NDA ಗಮನಿಸ್ತಾ ಇರುತ್ತೆ ಅಂತ ನಾನು ಅನ್ಕೋತೀನಿ. ಇವೆಲ್ಲ ಏನಾಗ್ತವೆ? ಬ್ಯಾಕ್ಫುಟ್ ಬರಲಿಕ್ಕೆ ಕಾರಣ ಆಗ್ತವೆ. ಉದ್ದೇಶ ಯಾವುದೇ ಕಾರಣದಿಂದ ಸೋತಿರ್ಬೋದು. ಒಂದು ಆಡಳಿತ ಪಕ್ಷ ಇರುವಂಥ ರಾಜ್ಯದಲ್ಲಿ, ಅದು ಉಪಚುನಾವಣೆಯಲ್ಲಿ ಇಡೀ ಮಷಿನರಿಯನ್ನು ನಿಮ್ಮ ಜೊತೆ ಇಟ್ಕೊಂಡ ಸಂದರ್ಭದಲ್ಲಿ ಸೋಲ್ತೀರಿ ಅಂದರೆ ಅಲ್ಲಿ ಕಾರಣ ತೋರಿಸಿದ್ರಿ. ಏನಂತ ಹೇಳಿದ್ರು ಅಂದರೆ, ಪ್ರಶಾಂತ್ ಕಿಶೋರ್ ಗೆಲ್ಲಿಕ್ಕೆ ಕಾರಣ ಏನಂದರೆ, ಈ ರವಿಶಂಕರ್ ಪ್ರಸಾದ್ ಬಂದು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಕತ್ತೆ, ನಾಯಿ, ಬೆಕ್ಕು ಏನನ್ನು ನಿಲ್ಲಿಸಿದ್ರು ನಾವು ಗೆಲ್ಕೊಂಬರ್ತೀವಿ ಅಂತ ಹೇಳಿದರು ಅಂತ ದೊಡ್ಡದಾಗಿ ಪ್ರಪಗ್ಯಾಂಡ ಮಾಡಲಾಯಿತು. ರವಿಶಂಕರ್ ಪ್ರಸಾದ್ ಸ್ವತಃ ಬಂದು ಹೇಳಿದರು, ನಾ ಆ ರೀತಿ ಮಾತಾಡಿಲ್ಲ, ನಾವು ಯಾರೇ ನಿಂತರೂ ಗೆಲ್ತೀವಿ ಇಲ್ಲಿ ಅನ್ನುವಂಥ ಮಾತು ಹೇಳಿದ್ದೀನಿ. ನಾಯಿ ಬೆಕ್ಕಿಗೆ ನಾನು ಹೋಲಿಸಿಲ್ಲ, ನಾಯಿ ಬೆಕ್ಕು ನಿಂತರೂ ಇಲ್ಲಿ ಗೆಲ್ಲತ್ತೆ ಅಂತ ಹೇಳಿದ್ದರಿಂದ ಅದನ್ನೇ ಇಟ್ಟುಕೊಂಡು ದೊಡ್ಡ ಪ್ರಪಗ್ಯಾಂಡ ಮಾಡಿದರು ಅಂತ. ಇದೇ ರೀತಿ 400 ಸೀಟ್ ಬಂದಾಗಲೂ ಹೇಳಿದರು, ಸಂವಿಧಾನವನ್ನು ಸಂಪೂರ್ಣವಾಗಿ ಬದಲಿ ಮಾಡ್ತಾರೆ ಇವರು, ಅದಕ್ಕೋಸ್ಕರ 400 ಸೀಟ್ ಕೇಳ್ತಾ ಇದ್ದಾರೆ ಅಂತ ದೊಡ್ಡದಾದಂಥ ಪ್ರೊಪಗ್ಯಾಂಡ ಮಾಡಿದ್ರು. ಈ ದೇಶದಲ್ಲಿ ಪ್ರಾಮಾಣಿಕವಾಗಿ ಮತ್ತು ಸತ್ಯವನ್ನು ಹೇಳ್ಕೊಂಡು ಏನಾದರೂ ಮಾಡ್ತೀವಿ ಅಂತ ಹೊರಟಾಗ ಈ ರೀತಿಯ ಪ್ರೊಪಗ್ಯಾಂಡಗಳು ಕೂಡ ಭಾಳ ದೊಡ್ಡದಾದಂಥ ನಷ್ಟವನ್ನು ಉಂಟು ಮಾಡ್ತವೆ. ಉದಾಹರಣೆಗೆ ಅರವಿಂದ್ ಕೇಜ್ರಿವಾಲ್ ನಿನ್ನೆ ಮಾಡಿದಂಥ ಎಥನಾಲ್ 20ಯ ಪ್ರೊಟೆಸ್ಟು ಕಾರಣವೇ ಇಲ್ಲ. ಎಥನಾಲ್ 20 ಬಗ್ಗೆ ಸರಿಯಾದ ಮಾಹಿತಿಯನ್ನು ಜನರಿಗೆ ನಾವು ತಲುಪಿಸ್ಬಿಟ್ರೆ ಈ ರೀತಿಯ ಪ್ರೊಪಗ್ಯಾಂಡಗಳು ಕೆಲಸ ಮಾಡೋದಿಲ್ಲ.
ನಮ್ಮಲ್ಲಿ ಏನಾಗುತ್ತೆ, ಅದು ಪೂರ್ತಿ ಗಾಯ ರಾಶಿಯಾಗಿ ಅದು ಕಾಲು ಕತ್ತರಿಸೋ ಪರಿಸ್ಥಿತಿ ಬಂದಾಗ ಆ್ಯಂಪ್ಯೂಟ್ ಮಾಡ್ತಾರಲ್ಲ, ಆವಾಗ ನೀವು ಔಷಧಿ ಹಚ್ಚಲಿಕ್ಕೆ ಹೋದ್ರೆ ವರ್ಕ್ ಆಗಲ್ಲ. ಅದು ಪ್ರಾರಂಭದ ಹಂತದಲ್ಲಿ ಅದಕ್ಕೆ ಚಿಕಿತ್ಸೆ ಕೊಟ್ಟು ಸರಿ ಮಾಡಿಬಿಟ್ರೆ ಸಮಸ್ಯೆ ಇರೋದಿಲ್ಲ. ನಾನು ಜಿರ್ಲೆ ಪ್ರೊಟೆಸ್ಟ್ ಬಗ್ಗೆನೂ ಅವತ್ತು ಹೇಳಿದ್ದೆ. ನಾನು ಇದು ಮುಂದೆ ಶಾಹೀನ್ ಬಾಗ್ ಆಗುತ್ತೆ, ರೈತರ ಮೋರ್ಚಾ ಆಗುತ್ತೆ, ನೋಡ್ತಾ ಇರಿ, ಇವ್ರು ಏನೋ ಅಂತ ಕೈ ಬಿಟ್ಬಿಟ್ರೆ ಮುಂದೆ ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ. ಅದೇ ಆಗಿದ್ದು. ಇವತ್ತು ಜಿರ್ಲೆ ಪಾರ್ಟಿಯ ಸಭೆ ಸಂಭಾಜಿನಗರದಲ್ಲಿ ಆತನ ಮನೆಯಲ್ಲಿ ನಡೀತಾ ಇದೆ, ದೊಡ್ಡ ಜಿರ್ಲೆ ಮನೆಯಲ್ಲಿ, ಅಭಿಜಿತ್ ದೀಪ್ಗೆ ಮನೆಯಲ್ಲಿ. ಇದಕ್ಕೆ ಹೇಗಾಗಿಬಿಟ್ಟಿದೆ ಅಂದರೆ ಅದಕ್ಕೆ ಲೆಜಿಟಮಸಿ ಬರೋ ಥರ ಆಗೋಗಿದೆ. ಈಗ ವ್ಯಾಲಿಡೇಷನ್ ಆಗ್ತಾಯಿದೆ. ಏನು ರೀ, ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಪೇಜನ್ನು ಮಾಡ್ಕೊಂಡು ಈ ದೇಶದ ವ್ಯವಸ್ಥೆಯನ್ನು ಅಲ್ಲಾಡಿಸ್ಬೋದು ಅಂತಂದರೆ ನಾವು ಹಂಗಾರೆ ಯಾರನ್ನ ನಂಬಕ್ಕೆ ಮುಂದಿನ ದಿವಸದಲ್ಲಿ ಯೋಚನೆ ಮಾಡಬೇಕಾದ ವಿಚಾರ ಅಲ್ವಾ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.